ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಕೇಂದ್ರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಅನುದಾನ ಸಮರಕ್ಕೆ ಇಳಿದಿದೆ. ನನ್ನ ತೆರಿಗೆ ನನ್ನ ಹಕ್ಕು ಹೆಸರಿನ ಅಡಿಯಲ್ಲಿ ದೆಹಲಿ ಚಲೋಗೆ ಕಾಂಗ್ರೆಸ್ ರೆಡಿಯಾಗಿದೆ. ಕೇಂದ್ರದ ವಿರುದ್ಧ ಅನುದಾನ ತಾರತಮ್ಯದ ಹೆಸರಿನಲ್ಲಿ ನಿರಂತರ ವಾಗ್ದಾಳಿ 2-3 ದಿನಗಳಿಂದ ನೀವು ನೋಡ್ತಾ ಇದ್ರಿ. ಇದೆಲ್ಲವೂ ಶುರುವಾಗಿದ್ದು ಡಿಕೆ ಸುರೇಶ್ ಅವರ ಬಜೆಟ್ ದಿನದ ಹೇಳಿಕೆಯ ಕುರಿತಾಗಿ. ಅವರ ಹೇಳಿಕೆಯಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ, ಅನುದಾನ ನಮಗೆ ಕೊಡ್ತಾ ಇಲ್ಲ, ಇದು ಹೀಗೆ ಮುಂದುವರೆದ್ರೆ ದೇಶ ವಿಭಜನೆಗಾಗಿ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಒಂದು ಹೇಳಿಕೆ ಕೊಡ್ತಾರೆ. ಯಾವಾಗ ಡಿಕೆ ಸುರೇಶ್ ವಿರುದ್ಧ ಬಿಜೆಪಿ ಮುಗಿ ಬೀಳೋದಕ್ಕೆ ಶುರು ಮಾಡ್ತೋ, ಕಾಂಗ್ರೆಸ್ ರೆಡಿ ಆಯ್ತು ಮತ್ತೊಂದು ಸಮರಕ್ಕೆ. ಆ ಸಮರ ನನ್ನ ತೆರಿಗೆ ನನ್ನ ಹಕ್ಕು, ನಮಗೆ ಅನುದಾನ ಕಡಿಮೆ ಕೊಡ್ಲಾಗ್ತಾ ಇದೆ, ನಮಗೆ ತಾರತಮ್ಯ ಮಾಡಲಾಗ್ತಾ ಇದೆ ಅನ್ನೋ ಹೆಸರಿನಲ್ಲಿ ಕಾಂಗ್ರೆಸ್ ದೆಹಲಿಯಲ್ಲಿ ಪ್ರತಿಭಟನೆಗೆ ರೆಡಿ ಆಗ್ತಾ ಇದ್ರೆ, ರಾಜ್ಯದಲ್ಲಿ ಬಿಜೆಪಿ ಪ್ರತಿಭಟನೆಗೆ ರೆಡಿ ಆಗ್ತಾ ಇದೆ. ಹಾಗಾದ್ರೆ ಏನಿದು ಅನುದಾನದ ಸಮರ? ಇದೇ ಈ ಹೊತ್ತಿನ ಚರ್ಚಾ ವಿಶೇಷ. ಕೇಂದ್ರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಅನುದಾನ ಸಮರ ಸಾರಿದೆ. ನಾಳೆ ದೆಹಲಿಯಲ್ಲಿ ರಾಜ್ಯ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ನಡೀತಾ ಇದೆ. ಜಂತರ್ ಮಂತರ್ನಲ್ಲಿ ಕೈ ನಾಯಕರು ರಣಕಹಳೆ ಮೊಳಗಿಸೋದಕ್ಕೆ ರೆಡಿಯಾಗಿದ್ದಾರೆ. ದೆಹಲಿಗೆ ಬರ್ತಾರೆ ರಾಜ್ಯ ನಾಯಕರು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಕಹಳೆ ಮೊಳಗಿಸೋದಕ್ಕೆ ರೆಡಿಯಾಗಿದೆ. ಡಿಸಿಎಂ, ಸಚಿವರು, ಶಾಸಕರು ಇವರೆಲ್ಲ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ರಾಜ್ಯಕ್ಕೆ ಸೂಕ್ತ ಅನುದಾನ ನೀಡಿ ಅಂತ ಆಗ್ರಹಿಸಿ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗ್ತಾರೆ. ನನ್ನ ತೆರಿಗೆ ನನ್ನ ಹಕ್ಕು ಘೋಷವಾಕ್ಯದ ಅಡಿ ಈ ಪ್ರೊಟೆಸ್ಟ್ ನಡೆಯುತ್ತೆ. ಕಾಂಗ್ರೆಸ್ ಚಲೋ ದಿಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಡ್ತಾರೆ. ದಿಲ್ಲಿಗೆ ಹೋಗೋಣ ಬನ್ನಿ ಕೇಳೋಣ ಅಂತ ಕಹಳೆ ಮೊಳಗಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ಅನ್ನೋದು ಕಾಂಗ್ರೆಸ್ನ ಆರೋಪ. ಅನುದಾನ ನೀಡಿಕೆಯಲ್ಲಿ ಕರ್ನಾಟಕಕ್ಕೆ ತಾರತಮ್ಯ ಅಂತ ಆರೋಪಿಸ್ತಾ ಇದೆ. ಸೌಲಭ್ಯ ನೀಡಿಕೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ. ಇದು ರಾಜಕೀಯ ಪ್ರತಿಭಟನೆಯಲ್ಲ, ರಾಜ್ಯದ ಹಿತಕ್ಕಾಗಿ ಹೋರಾಟ ಅಂತಿದೆ ಕಾಂಗ್ರೆಸ್. ಮಂತನಲ್ಲಿ 11 ಗಂಟೆಗೆ ಈ ಪ್ರತಿಭಟನೆ ಪ್ರಾರಂಭ ಆಗ್ತದೆ. ಭಾರತೀಯ ಜನತಾ ಪಕ್ಷದವರು ಯಡಿಯೂರಪ್ಪನವ್ರಿಗೂ ಪಾಪ ಬಾಯಿ ಇಲ್ಲ, ಬಸವರಾಜ ಬೊಮ್ಮಾಯಿ ಅವ್ರಿಗಂತೂ ಬಾಯಿ ಇಲ್ಲವೇ ಇಲ್ಲ. ನಾವೆಲ್ಲ 7ನೇ ತಾರೀಕು ಬೆಳಗಡೆ ನಾವೆಲ್ಲ ದೆಹಲಿಯಲ್ಲಿ ನಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಬೇಕು. ಮಂತನಲ್ಲಿ 11 ಗಂಟೆಗೆ ಈ ಪ್ರತಿಭಟನೆ ಪ್ರಾರಂಭ ಆಗ್ತದೆ. ಭಾರತೀಯ ಜನತಾ ಪಕ್ಷದವರು ಯಡಿಯೂರಪ್ಪನವ್ರಿಗೂ ಪಾಪ ಬಾಯಿ ಇಲ್ಲ, ಬಸವರಾಜ ಬೊಮ್ಮಾಯಿ ಅವ್ರಿಗಂತೂ ಬಾಯಿ ಇಲ್ಲವೇ ಇಲ್ಲ. ನಾವೆಲ್ಲ 7ನೇ ತಾರೀಕು ಬೆಳಗಡೆ ನಾವೆಲ್ಲ ದೆಹಲಿಯಲ್ಲಿ ನಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಬೇಕು. ಮಂತನಲ್ಲಿ ಪ್ರತಿಭಟನೆ ಇಂದು ನಾನು ನಾಳಿದ್ದು ಕಾರ್ಯಕ್ರಮದ ಜಾಗ, ಪರ್ಮಿಷನ್ಸು ಮತ್ತೆಲ್ಲ ನೋಡಬೇಕಾದ್ದು ನಮ್ಮ ಜವಾಬ್ದಾರಿ. ಸರ್ಕಾರದ ಪರವಾಗಿ ಇದು ಸರ್ಕಾರದ ಹೋರಾಟ, ಕಾಂಗ್ರೆಸ್ಗೂ ಬಿಜೆಪಿಗೂ ಸಂಬಂಧ ಇಲ್ಲ. ಇದು ಸರ್ಕಾರದ ಹೋರಾಟ. ಸರ್ಕಾರಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ನಾವು ಕೇಂದ್ರ ಸರ್ಕಾರ ಗಮನ ಸೆಳೀಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ಅನುದಾನ ನಮ್ಮ ಹಕ್ಕು, ನಮ್ಮ ಅಭಿವೃದ್ಧಿ ನಮ್ಮ ಜವಾಬ್ದಾರಿ. ಸೊ ಇದೆಲ್ಲ ನಾವು ಜನರಿಗೆ ಮಂದಟ್ಟು ಮಾಡಬೇಕು. ನಮ್ಮ ಆಗ್ತಿರೋಂಥ ಅನ್ಯಾಯವನ್ನ, ನಮ್ಗೆ ಸಿಗಬೇಕಾದಂಥ ಪಾಲನ್ನ ನಾವು ಕೊಡಿಸಬೇಕಾದ್ದು ನಮ್ಮ ಕರ್ತವ್ಯ. ಸೊ ನಾವು ಸಮಾಜದ ಋಣ ತೀರಿಸಬೇಕಲ್ಲ. ಜನ ನಮಗೆ ವೋಟ್ ಕೊಟ್ಟು ಕಳಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ಏನೋ ಸರಿ ಮಾಡಿ ಒಂದಷ್ಟು ಕೊಡಿಸ್ತಾರೆ ಅನ್ಕೊಂಡಿದ್ದೆ. ಇದು ರಾಜ್ಯ ಸರ್ಕಾರದ ಮಾತಾಯ್ತು. ರಾಜ್ಯದ ಸಿಎಂ ಡಿಸಿಎಂ ನಿನ್ನೆ ಸುದ್ದಿಗೋಷ್ಠಿ ಕೂಡ ನಡೆಸಿದ್ರು. ಜಂಟಿ ಸುದ್ದಿಗೋಷ್ಠಿ ನಡೆಸಿ
ರಾಜ್ಯಕ್ಕೆ ಬರಬೇಕಾದ ಬಾಕಿ ಏನೇನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಟ್ಟರು. ಅದಾದ ಮೇಲೆ ಬಿಜೆಪಿ ಅದರ ವಿರುದ್ಧ ಸರಣಿ ಟ್ವೀಟ್ ಮೂಲಕ ದಾಖಲಾತಿಗಳನ್ನು ಒದಗಿಸಿಕೊಡ್ತು. ಇದೆಲ್ಲದರ ನಡುವೆ ನಿನ್ನೆ ಲೋಕಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಯಿತು. ಡಿಕೆ ಸುರೇಶ್ ಅವರ ಹೇಳಿಕೆ ವಿರುದ್ಧ ಮೋದಿ ಗರಂ ಆದ್ರು. ಇನ್ನು ಎಷ್ಟು ತುಂಡುಗಳಾಗಿ ಮಾಡ್ತೀರಿ ನೀವು, ಈಗ ತುಂಡು ಮಾಡಿರೋದು ದೇಶನ ತೃಪ್ತಿ ನೀಡ್ಲಿಲ್ವಾ ಅಂತ. ಆದ್ರೆ ಇದರ ಜೊತೆಗೆ ಅಧೀರ್ ರಂಜನ್ ಚೌಧರಿ ಕೂಡ ಈ ಮಾತನ್ನು ಹೇಳ್ತಾರೆ. ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ, ಅಧಿಕಾರಶಾಹಿತನ ತೋರ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ. ಯಾವ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇಲ್ಲವೋ ಅವೆಲ್ಲಕ್ಕೂ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಆರೋಪ ಮಾಡಿದ್ರು. ಉದಾಹರಣೆಯಾಗಿ ಕರ್ನಾಟಕದ ಹೆಸರನ್ನ ಹೇಳಿದ್ರು. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಕೌಂಟರ್ ಕೊಟ್ರು. ಏನ್ ಕೌಂಟರ್ ಕೊಟ್ರು, ಇಬ್ರು ಏನ್ ಜಟಾಪಟಿ ಆಯ್ತು, ಮಾತಿನ ಜಟಾಪಟಿ ನೋಡಿ. Non-BJP ruled states are being deprived from having their legitimate due. The latest example is Karnataka, where the entire ministry has been agitating against the indiscriminate and arbitrary attitude of your administrations. They are alleging that they are being famished by sheer discrimination being played from your ministry. I would like to know whether state government of Karnataka has been deprived from obtaining their legitimate due, because few months ago the situation was not there. That time everything was going hunky-dory. But after saying in this first place only said 6 months, till 6 months it was all hunky-dory. Now it's not. Can I, seeking your indulgence, say, till 6 months if it was hunky-dory, what's going wrong now? Have you started spending on items which you were not supposed to spend? I'm not even questioning that. Do spend it. But don't put the blame on me. Don't put the blame on the center, because it goes by the rule book. It has to give it, it will give. If the expenditure are going into areas which cannot be sustained by your budget, I'm not answerable for that. Please tell your requirements. Please tell your status. And let the Finance Commission fix it. It's a constitutional body. Oh, surely, I'll certainly sit with the Karnataka Minister, Deputy Chief Minister, Honorable D.K. Shivkumarji came and met me. He told me about the difficulties. I've heard him. I've given him the matter-of-fact answer. It's not as if I don't want to meet state authorities, state ministers. ಇವು ನಿನ್ನೆ ನಡೆದ ಮಾತಿನ ಜಟಾಪಟಿಗಳು. ಇದರ ನಡುವೆ ಚಲೋ ದಿಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಂಸದರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಪತ್ರ ಬರೆದು ಆಹ್ವಾನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಂತ ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಎಲ್ಲ ಸಚಿವರು, ಶಾಸಕರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಸಂಸದರಾದ ತಾವೆಲ್ಲ ಧರಣಿಯಲ್ಲಿ ಭಾಗವಹಿಸಬೇಕಾಗಿ ಮನವಿ. ಸಿದ್ದರಾಮಯ್ಯ ಅವರ ಪತ್ರನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಂತ ಮನವಿ ಮಾಡಿದ್ದಾರೆ. ಪ್ರತಿಭಟನೆಯ ವೇಳೆ ಸಿದ್ದರಾಮಯ್ಯ ಅವರ ಲೆಟರ್ ಇದು. ನಿನ್ನೆಯಿಂದಲೂ ಕೂಡ ವಾಗ್ದಾಳಿ ನಡೆಸ್ತಾ ಇದ್ರು ಸಿದ್ದರಾಮಯ್ಯ ಅವರು. ರಾಜ್ಯಕ್ಕಾಗ್ತಾ ಇರೋ ಅನ್ಯಾಯದ ಬಗ್ಗೆ ಅಶೋಕ್ಗೂ ಗೊತ್ತಿಲ್ಲ, ಬೊಮ್ಮಾಯಿಗೂ ಗೊತ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಅದರ ನಂತರ ಈಗ ಎಲ್ಲ ಸಂಸದರಿಗೂ ಕೂಡ ಲೆಟರ್ ಬರೆದಿದ್ದಾರೆ. ಇದು ರಾಜ್ಯಕ್ಕಾಗ್ತಾ ಇರೋ ಅನ್ಯಾಯ, ಇದು ಬಿಜೆಪಿ ವಿರುದ್ಧದ ಪ್ರೊಟೆಸ್ಟ್ ಅಲ್ಲ, ಕೇಂದ್ರದ ವಿರುದ್ಧ ರಾಜ್ಯಕ್ಕಾಗಿರೋ ಅನ್ಯಾಯದ ವಿರುದ್ಧದ ಪ್ರೊಟೆಸ್ಟ್. ಹಾಗಾಗಿ ನೀವೆಲ್ಲರೂ ಇದರಲ್ಲಿ ಭಾಗಿಯಾಗಿ ಅಂತ ಲೆಟರ್ ಮೂಲಕ ಆಹ್ವಾನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಕೆ ಸುರೇಶ್ ಅವರ ಹೇಳಿಕೆಯ ನಂತರ ಪ್ರತಿಭಟನೆ ಸಮರದ ಹಂತ ಮತ್ತೊಂದು ಹೆಜ್ಜೆ ಮೇಲಕ್ಕೆ ಹೋಗಿದೆ. ಹಾಗಾದ್ರೆ ಏನಿದು ಅನುದಾನದ ಫೈಟ್? ಇವತ್ತಿನ ಚರ್ಚೆನ ಆರಂಭಿಸ್ತಾ ಇದ್ದೀನಿ. ಗಣ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಶಂಕರ್ ಶೆಟ್ಟಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ ಮಾಜಿ ಶಾಸಕರಾದ ಪಿ ರಾಜೀವ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ರಾಜೀವ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರ ವೀರಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ವೀರಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರು ನಮ್ಮ ಜೊತೆ ಇದ್ದಾರೆ. ನಟರಾಜ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಕೆ ಸುರೇಶ್ ಅವರ ಒಂದು ಹೇಳಿಕೆ ಇಷ್ಟು ದೊಡ್ಡ ಸಂಗ್ರಾಮಕ್ಕೆ
ವೇದಿಕೆನ ಕಲ್ಪಿಸ್ಕೊಟ್ಟಿದೆ. ಈಗ ದೆಹಲಿಯಲ್ಲಿ ರಾಜ್ಯದ ವಿರುದ್ಧ ಕೇಂದ್ರ ಮಾಡ್ತಾ ಇರೋ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ ಅಂತ ನೀವು ರೆಡಿ ಆಗಿದ್ದೀರಿ. ಹೆಂಗಿರುತ್ತೆ ಸರ್ ಹೋರಾಟ? ಇದೆ ನೋಡಿ, ಈಗ ಕೇಂದ್ರ ಸರ್ಕಾರ ಬಂದ ಮೇಲೆ, ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಬಂದ ಮೇಲೆ ಅವತ್ತಿಂದನೂ ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯವನ್ನು ಸದಾಕಾಲ ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಪ್ರತಿಭಟಿಸ್ತಾನೆ ಬಂದಿದ್ರು. ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ನಮಗೆ GST ತಡವಾಗಿ ಕೊಡ್ತಾ ಇದ್ರು, ನರೇಗಾ ಹಣವನ್ನು ತಡವಾಗಿ ಕೊಡ್ತಾ ಇದ್ರು, ರಾಜ್ಯಕ್ಕೆ ಬರಬೇಕಾದ ಹಣವನ್ನು ತಡವಾಗಿ ಕೊಡ್ತಾ ಇದ್ರು. 2014ರಿಂದ 2018ರವರೆಗೂ ಅಧಿಕಾರ ನಡೀತಾ ಇತ್ತು. 2019ರಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ. ಈಗ ರಾಜ್ಯಕ್ಕೆ ಉತ್ತರ ಕರ್ನಾಟಕ ಮುಳುಗೋಯ್ತು ನೀರಿನಲ್ಲಿ, 35,000 ಕೋಟಿ ನಷ್ಟ ಆಯಿತು, 18,000 ಕೋಟಿ ರೂಪಾಯಿ ಬೇಕಂತ ಕೇಳಿದ್ರು. ಮಾನ್ಯ ಯಡಿಯೂರಪ್ಪನವರು ಎಷ್ಟು ಬಾರಿ ಪತ್ರ ಬರೆದ್ರು, ಎಷ್ಟು ಬಾರಿ ಡೆಲ್ಲಿಗೆ ಹೋಗಿ ಬಂದರೂ ಕೂಡ ಅವ್ರಿಗೆ ಹಣ ಬರಲಿಲ್ಲ. ಬಹಿರಂಗವಾಗಿ ಪ್ರಧಾನಮಂತ್ರಿಗಳ ಮುಂದೆನೇ ತುಮಕೂರಿನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಹೇಳ್ಬಿಟ್ರು, ನಮಗೆ ಅನ್ಯಾಯ ಆಗ್ತದೆ, ಹಣವನ್ನು ಬಿಡುಗಡೆ ಮಾಡಿ ಅಂತ. ಅಲ್ಲಿವರೆಗೂ ಹಣ ಬಿಡುಗಡೆ ಮಾಡಲಿಲ್ಲ. ನೀವು 35,000 ಕೋಟಿ ನಷ್ಟ ಆದರೂ ಕೂಡ ನಿಮಗೆ ಬಿಟ್ಟಿದ್ದು ಎಷ್ಟು ಗೊತ್ತಾ? 1,869 ಕೋಟಿ ಮಾತ್ರ. ಲಕ್ಷಾಂತರ ಮನೆಗಳು ಉದುರೋದು, ಲಕ್ಷಾಂತರ ಹೆಕ್ಟೇರ್ ಲ್ಯಾಂಡ್ ಬೆಳೆ ಹಾನಿ ಆಯಿತು, ಪ್ರಾಣ ಕಳ್ಕೊಂಡ್ರು ಜನ. ಅವ್ರಿಗೆಲ್ಲ ಹಣ ಕೊಡ್ಲಿಕ್ಕಾಗಲಿಲ್ಲ. ಆ ಥರ ದುಸ್ಥಿತಿಯನ್ನು ಕೇಂದ್ರ ಸರ್ಕಾರ ನಡ್ಕೊಂಡು ಬರ್ತಾನೆ ಇದೆ ಇವತ್ತರೆಗೂ ಅಷ್ಟೇ. ಈಗ 14ನೇ ಹಣಕಾಸಿನ ಆಯೋಗದ ಪ್ರಕಾರ ನಮಗೆ 4.71% ಹಂಚಿಕೆ ಎತ್ತಿದ್ದು, 15ನೇ ಹಣಕಾಸಿನ ಆಯೋಗಕ್ಕೆ ಅದು 3.64 ಬಂದ್ಬಿಡ್ತದೆ. ಅಂದರೆ ನಮ್ಗೆ ಅಷ್ಟು ಕೊರತೆ ಆದರೂ ಕೂಡ ರಾಜ್ಯಕ್ಕೆ 62,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ ಅದರಿಂದ. ಆದರೆ ಮಧ್ಯಂತರವಾಗಿ ಏನಾಯಿತು, ಆ ನಷ್ಟಕ್ಕೆ 5,495 ಕೋಟಿ ರೂಪಾಯಿ ಕೊಡಬೇಕಂತ 15ನೇ ಹಣಕಾಸಿನ ಆಯೋಗ ಹೇಳ್ತು. ಇಲ್ಲಿ ಯಡಿಯೂರಪ್ಪನವರು ಇದ್ರು, ಬೊಮ್ಮಾಯಿಯವರು ಬಂದರು ನಂತರ, ಇಲ್ಲಿ ನಿರ್ಮಲಾ ಸೀತಾರಾಮನ್ ಡೆಲ್ಲಿಲಿದ್ದಾರೆ, ಅವ್ರು ಕೊಡಲಿಲ್ಲ, ಇವರು ತರಲಿಲ್ಲ. ಇದು ರಾಜ್ಯಕ್ಕಾಗಿದ್ದ ಅನ್ಯಾಯ. ಇಂಥ ಅನ್ಯಾಯಗಳು ನೂರಾರು. ನೀವು 4,30,30,000 ಕೋಟಿ ರೂಪಾಯಿ ತೆರಿಗೆ ಕಟ್ತೀರಿ ಕೇಂದ್ರಕ್ಕೆ, ನಿಮ್ಗೆ ವಾಪಸ್ ಬರೋದು 50,000 ಕೋಟಿ ಮಾತ್ರ. ಡೆವಲ್ಯೂಷನಲ್ಲಿ 37,000 ಕೋಟಿ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ 13,000 ಕೋಟಿ ಮಾತ್ರ. 2020-21ರಲ್ಲಿ 20,000 ಕೋಟಿ ಬರ್ತದೆ ಏನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ. ಈಗ 22-23ಕ್ಕೆ ಬರೀ 13,000 ಕೋಟಿ. ಇದು ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥದ್ದು ಮಲತಾಯಿ ಧೋರಣೆ, ತಾರತಮ್ಯ ಮತ್ತೆ ಅನ್ಯಾಯ. ಈ ಅನ್ಯಾಯದ ವಿರುದ್ಧ ಏನು ಗೊತ್ತಾ, ಇದು ರಾಜ್ಯಕ್ಕಾಗೋ ಅನ್ಯಾಯ, ಇದು ಕಾಂಗ್ರೆಸ್ ಪಕ್ಷಕ್ಕಾಗುತ್ತೋ BJP ಆಗುತ್ತೋ ಅಲ್ಲ. ರಾಜ್ಯಕ್ಕೆ ಈ ಥರ ಅನ್ಯಾಯವನ್ನು ಸಹಿಸಬಾರದು. 28 ಸಂಸದರು, 224 ಶಾಸಕರು ಸಹಿಸಬಾರದು. ಮುಂಚೆಯಿಂದನೂ ಆ ಥರ ಅನ್ಯಾಯ ಆಗ್ತಾ ಇದೆ. ಮಾನ್ಯ ಯಡಿಯೂರಪ್ಪನವರು ಇದ್ದಾಗ ನಮ್ಗೆ ರಾಜ್ಯಕ್ಕೆ ಹಣ ಬರ್ತಿಲ್ಲ ಅಂದಾಗ ಮೊನ್ನೆ ಸಿದ್ದರಾಮಯ್ಯ ಹೇಳಿದ್ರು, ನಿಮ್ಗೆ ಕೇಳೋದು ಧೈರ್ಯ ಇಲ್ವಾ, ನಮ್ಗೆ ಕರ್ಕೊಂಡೋಗಿ ಸರ್ವಪಕ್ಷ ಕರ್ಕೊಂಡೋಗಿ ನಾವು ಬರ್ತೀವಿ, ಕೇಳ್ತೀವಿ, ನಿಮ್ಮ ಪರವಾಗಿ ನಿಲ್ತ್ಕೊಂತೀವಿ ಅಂತ ಮಾನ್ಯ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿ ಕೇಳ್ತಾ ಇದ್ರು. ಇವತ್ತು BJP ವಿರೋಧ ಪಕ್ಷದಲ್ಲಿದ್ದಾರೆ. ಅದೇ ಧೈರ್ಯವನ್ನು ಅವ್ರು ಮಾಡಬೇಕು, ರಾಜ್ಯದ ಪರವಾಗಿ ನಿಲ್ಲಬೇಕು. ಅದಕ್ಕೆ ಆ ಪ್ರತಿಭಟನೆ ಬನ್ನಿ ಅಂತ ಅವ್ರಿಗೂ ಆಹ್ವಾನ ಕೊಟ್ಟಿದೆ. ಒಂದು, ನಾವು ಫೆಡರಲ್ ಸ್ಟ್ರಕ್ಚರಲ್ಲಿ ಇದ್ದೀವಿ, ಸಂವಿಧಾನದ ಅಡಿಯಲ್ಲಿ ಆಡಳಿತ ನಡೆಯುತ್ತೆ. ಸದನದಲ್ಲಿ ಮಾತನಾಡುವಂಥದ್ದು, ಸಂವಿಧಾನಾತ್ಮಕವಾಗಿ ಆಡಳಿತವನ್ನು ನಡೆಸುವಂಥದ್ದು ಬೇರೆ, ಕೂಗಾಟ ಚೀರಾಟ ಬೇರೆ. ನೀವು 15th ಫೈನಾನ್ಸ್ ಕಮಿಷನ್ ಇದು ಸಂವಿಧಾನಾತ್ಮಕ ಬಾಡಿ. ಒಂದು ಸಾರಿ 15th ಫೈನಾನ್ಸ್ ಕಮಿಷನ್ ಅನ್ನು ಒಪ್ಕೊಂಡ ಮೇಲೆ ಯಾವಾಗ ಅವು ರಿವ್ಯೂ ಮಾಡಲಿಕ್ಕೆ ಬರುತ್ತೆ ಆವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು, ಆವಾಗ ಹೋಗಿ ಪ್ರೆಸೆಂಟೇಷನ್ ಮಾಡಬೇಕಿತ್ತು. ಈಗ 15th ಫೈನಾನ್ಸ್ ಕಮಿಷನ್ ಜಾರಿಗೆ ಬಂದಾಗಿದೆ, ಅದನ್ನು ಒಪ್ಕೊಂಡಾಗಿದೆ, ಫೈನಾನ್ಸ್ ಬಿಲ್ ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದೆ. ನೀವು ಈಗ 15th ಫೈನಾನ್ಸ್ ಕಮಿಷನ್ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದೀರಾ. ಹಾಗಿದ್ರೆ ಹೇಳಿಕೆ ಕೊಡೋದಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಮಂಡಿಸಿದ ಬಜೆಟ್ನಲ್ಲಿ ಅದನ್ನು ಹೇಳಬೇಕಿತ್ತಲ್ವಾ. ಸನ್ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಹೇಳುವಂಥದ್ದು ಬೇರೆ. ಅಲ್ಲಿ ಇವತ್ತೇನು ರಸ್ತೆಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರಲ್ಲ, ಇದೇ ಮಾತನ್ನ ಎಲ್ಲಾದರೂ ಫ್ಲೋರ್ನಲ್ಲಿ ಮಾತಾಡಿದರೆ ಪ್ರಿವಿಲೇಜ್ ಆಗತ್ತೆ. ಹಾಗಾಗಿ ಜನರ ದಾರಿ ತಪ್ಪಿಸುವಂಥದ್ದು. ನಾನು ಅಧಿಕೃತವಾಗಿ ಅವರ ದಾಖಲೆ ಹೇಳ್ತಾ ಇದ್ದೀನಿ. ಅವರ ದಾಖಲೆಯಲ್ಲಿ ಅವರು ಮೆನ್ಷನ್ ಮಾಡಬೇಕಿತ್ತಲ್ವಾ, ಸೆಂಟ್ರಲ್ ಗವರ್ನಮೆಂಟ್ ಇಂದ ನನಗೆ ಇಷ್ಟು ಬರಬೇಕಿತ್ತು ಅಂತ. ಅವರು ಖಂಡಿಕೆ 369ರಲ್ಲಿ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ, ನನಗೆ ಕೇಂದ್ರದಿಂದ ಬರಬೇಕಾಗಿರುವಂಥದ್ದು 37,252 ಕೋಟಿ, ಅದು ಕೇಂದ್ರದ ಪಾಲಿನ ರೂಪ. ಆನಂತರ 13,005 ಕೋಟಿ ಗ್ರಾಂಟ್ ಇನ್ ಏಡ್. ಇಲ್ಲಿ ಯಾಕಪ್ಪ ಹೇಳಲಿಲ್ಲ ನೀವು? ಅಂದ್ರೆ ಜನರನ್ನ ಹೆಂಗೆ ಬೇಕಾದ್ರೆ ದಾರಿ ತಪ್ಪಿಸಬಹುದಾ? ನೀವು ಇಲ್ಲಿ ಹೇಳಕ್ ಆಗಲಿಲ್ಲ, ನಿಮಗೆ ಬೀದಿಯಲ್ಲಿ ಹೋಗಿ ಕೂಗ್ತೀನಿ ಅಂತ ಹೇಳಿದ್ರೆ ನೀವು ಆಡಳಿತ ಗಣತಂತ್ರ ವ್ಯವಸ್ಥೆಗೆ ಕೊಡೋ ಗೌರವನ ಇದು? ಎರಡನೇದು, ಯಾಕೆ ಇದನ್ನ ಸಿದ್ದರಾಮಯ್ಯನವರು ಈಗ ಶುರು ಮಾಡಿದ್ದಾರೆ ಅಂದ್ರೆ, ಅವರು ಹೇಳ್ಕೊಂಡ್ರಲ್ಲ ಬಜೆಟ್ನಲ್ಲಿ ಸ್ಟೇಟ್ ಓನ್ ಟ್ಯಾಕ್ಸ್
ನಾನು 2,38,000 ಕೋಟಿ ಕಲೆಕ್ಟ್ ಮಾಡ್ತೀನಿ. ಅವರೇ ಹೇಳ್ಕೊಂಡಿದ್ದು. ಕಲೆಕ್ಟ್ ಎಷ್ಟು ಮಾಡಿದಾರೆ ಗೊತ್ತಾ ಇಲ್ಲಿವರೆಗೂ? 67%. ಇದು ಅಂಕಿಅಂಶ ಸರ್ಕಾರಿ ದಾಖಲೆ, ಆರ್ಥಿಕ ಇಲಾಖೆಯಿಂದ ತಗೊಂಡಿರೋದು, ಅವರ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿರೋ ದಾಖಲೆ ಇದು. 2,38,000 ಕೋಟಿ ಇವರೇನು ಕಲೆಕ್ಟ್ ಮಾಡಬೇಕಾಗಿತ್ತು, ಇಲ್ಲಿವರೆಗೆ ಡಿಸೆಂಬರ್ ಅಂತ್ಯಕ್ಕೆ 1,61,000 ಕೋಟಿ ಮಾತ್ರ ಕಲೆಕ್ಟ್ ಆಗಿದೆ. ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ತಗೊಂಡ್ರೆ 67% ಅಷ್ಟೇ ಆಗಿದೆ. ಹೋದ ವರ್ಷ ಇದೇ ದಿನಕ್ಕೆ 82% ಕಲೆಕ್ಟ್ ಆಗಿತ್ತು ಟ್ಯಾಕ್ಸ್. ಸೊ ಈ ಹುಳುಕನ್ನ ಮುಚ್ಕೊಳ್ಳಿಕ್ಕೆ ಈಗ ಬೇರೆ ದಾರಿ ಇಲ್ಲ. ಸರ್ಕಾರಿಗೆ ಸ್ಯಾಲರಿ ಕೊಡ್ಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ, ಇವ್ರ ಹತ್ರ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ಕೊಡ್ಲಿಕ್ಕೆ ದುಡ್ಡಿಲ್ಲ. ಇದಕ್ಕೆ ಆಕ್ರೋಶ ಜನರದ್ದು ಬರುತ್ತೆ ಅಂತ ಬಜೆಟ್ ಅಲ್ಲಿ ಹೇಳಲಾರದ ಸಿದ್ದರಾಮಯ್ಯ ರಸ್ತೆಯಲ್ಲಿ ಹೋಗಿ ರಂಪಾಟ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ತುಂಬಾ ಚೆನ್ನಾಗಿ ಹೇಳಿದ್ರು, 15ನೇ ಹಣಕಾಸಿನ ಆಯೋಗವನ್ನು ನಾವು ಸಾಂವಿಧಾನಿಕವಾಗಿದೆ, ನಾವು ಅದನ್ನು ಒಪ್ಕೊಂಡಿದ್ದೀವಿ. 15ನೇ ಹಣಕಾಸಿನ ಆಯೋಗದ ಮಧ್ಯಂತರ ವರದಿನಲ್ಲಿ 5,495 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿದಾಗ ನೀವು ಯಾಕೆ ತಗೊಂಡ್ಬರಲಿಲ್ಲ, ಕೇಂದ್ರ ಯಾಕೆ ಕೊಡಲಿಲ್ಲ? ನಂಬರ್ 1. ನಂಬರ್ 2, ಪೆರಿಪೆರಲ್ ರಿಂಗ್ ರಸ್ತೆ ಮತ್ತೆ ಕೆರೆಗಳ ಅಭಿವೃದ್ಧಿಗೆ 6,000 ಕೋಟಿ ರೂಪಾಯಿ ನಿಗದಿ ಮಾಡಿದ್ರು. ನೀವು ಯಾಕೆ ಅವ್ರು ಯಾಕೆ ಕೊಡಲಿಲ್ಲ, ಇದು ಯಾಕೆ ತಗೊಂಡ್ಬರಲಿಲ್ಲ? ಅದು ರಾಜ್ಯಕ್ಕಾಗ ಅನ್ಯಾಯ. ಇವೆರಡು ಪಾಯಿಂಟ್ ವ್ಯಾಲಿಡ್ ಇದೆ. ಭಾವನ ಅವರ ಕಳೆದ ಬಜೆಟ್ ನಲ್ಲಿ ಈಗ ಏನೋ ಭದ್ರಾ ಮೇಲ್ದಂಡೆ ಯೋಜನೆಗೆ ನೀರಾವರಿಗೆ 5,300 ಕೋಟಿ ರೂಪಾಯಿ ಕೊಟ್ಬಿಡ್ತೀವಿ ಅಂದ್ರಲ್ಲ, ₹1 ಆದ್ರೂ ಬಿಡುಗಡೆ ಮಾಡಿದ್ರ? ರಾಜ್ಯಕ್ಕಾಗ ಅನ್ಯಾಯ. ಬರ ಪರಿಹಾರಕ್ಕೆ ಸೆಪ್ಟೆಂಬರ್ 23ನೇ ತಾರೀಕು ಕೇಂದ್ರ ತಂಡ ಬಂದು ರಾಜ್ಯಕ್ಕೆ ಒಂದು ನೋಡ್ಕೊಂಡು ಹೋಗ್ತದೆ. ನಾವು ಕೂಡ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿ ಬರ್ತಾರೆ, ಸಚಿವರು ಡೆಲ್ಲಿಗೆ ಹೋಗಿ ಬರ್ತಾರೆ, 17 ಬಾರಿ ಪತ್ರ ಬರೀತಾರೆ. ಎಷ್ಟು ಪತ್ರ ಬರೀಬೇಕು, ಎಷ್ಟು ಮನವಿ ಮಾಡಬೇಕು? ಪತ್ರ ಬರೆದು ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ನೀವು ಕಳಿಸ್ಲಿಲ್ಲ ಅಂತ ಅಲ್ಲ, ಎಲ್ಲಾರು ಉಂಟಾ? ಅದು ಯಾರು ಆತರ ಮಾಡಕ್ ಸಾಧ್ಯನಾ? ಅವಿವೇಕದ ಮಾತಾಗುತ್ತೆ. ಬಿಜೆಪಿ ಕೂಡ ಅವಿವೇಕದ ಮಾತಾಗುತ್ತೆ. ನಾವು ಪತ್ರನೇ ಬರೆಯಲ್ಲ ಅನ್ಕೊಳ್ಳಿ, ನಾವು ಹೋಗೋದಿಲ್ಲ ಅನ್ಕೋತಾರೆ. ಕೇಂದ್ರ ತಂಡ ಬಂದೋಯ್ತಲ್ಲ, ಅವ್ರು ಸುಮ್ಮನೆ ಇಲ್ಲಿ ಆಟ ಆಡಕ್ ಬಂದಿದ್ರ? ಬಿಜೆಪಿ ಜೊತೆಗೆ ಬೀಗ್ತನ ಮಾಡಕ್ ಬಂದಿದ್ರ? ನೋಡ್ಕೊಂಡು ಹೋಗಕ್ ಬಂದಿರ್ತಾನೆ. 123 ತಾರೀಕಲ್ಲಿ ಭೀಕರ ಬರಗಾಲ ಅಂತ ಬಂದಾಗ ನೀವು ಯಾಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ? NDRF ಏನ್ ಮಾಡ್ತದೆ? ನಾವು 33,000 ಕೋಟಿ ನಷ್ಟ ಆಗಿದೆ, 17,000 ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿ 4,500 ಕೋಟಿ ರೂಪಾಯಿ ನಾವು NDRF ಇಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. 5 ತಿಂಗಳಾದ್ರೂ ಬಿಡ್ಲಿಲ್ಲ ಅಂತಂದ್ರೆ ಇದು ಹೊಣೆಗಾರಿಕೆ ಅನ್ಯಾಯ ಮಾಡ್ತದೆ ಅಂತಲ್ವಾ? ಇವನ್ ಯಡಿಯೂರಪ್ಪನವ್ರಿಗೆ ಇದೇ ಪ್ರಾಬ್ಲಮ್ ಆಗಿದ್ದು. ಅವ್ರು ಅದಕ್ಕೆ ಅಂಗಲಾಚಿ ಬೇಡಿದ್ರು ಪಬ್ಲಿಕ್ ಅಲ್ಲಿ ನರೇಂದ್ರ ಮೋದಿ ಅವ್ರ ಮುಂದೆ, ನಮ್ಗೆ ಹಣ ಕೊಡಿ ಅಂತ. ಅದಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಕೇಳಿಸಿದ್ದು. ಪ್ರಧಾನಮಂತ್ರಿ ಎಷ್ಟು ತಿಂಗಳಾಯ್ತು? 5 ತಿಂಗಳಾಯ್ತಲ್ಲ. 5 ತಿಂಗಳಿಂದ ಏನ್ ಮಾಡ್ತಿದ್ರಿ? ಇವಾಗ ಎಲೆಕ್ಷನ್ ಹತ್ರ ಬಂದ ತಕ್ಷಣ ನಿಮ್ಗೆ ಇವೆಲ್ಲವೂ ನೆನಪಾಗುತ್ತೆ. ಈಗ ನೀವು ಡೆಲ್ಲಿಗೆ ಹೋಗಿ ಬಂದಿದ್ದೆ ಅವಾಗ ಸಿದ್ದರಾಮಯ್ಯ ಅವರು ಎಷ್ಟು ಬಾರಿ 17 ಬಾರಿ ಪತ್ರ ಬರ್ತಾರೆ ಅಂತ ನಾನು ಹೇಳಿದ ಮೇಲೂ ಕೂಡ 5 ತಿಂಗಳಿಂದ ನಾವು ಅದನ್ನ ಫಾಲೋ ಅಪ್ ಮಾಡ್ತಾ ಇದೀವಿ. ಮುಖ್ಯಮಂತ್ರಿಗಳು ಹೋಗಿ ಬಂದಿದ್ದಾರೆ, ಸಚಿವರು ಹೋಗಿ ಬಂದಿದ್ದಾರೆ, ಪ್ರಧಾನಮಂತ್ರಿ ಮೀಟ್ ಮಾಡಿದ್ದಾರೆ, ಗೃಹ ಮಂತ್ರಿ ಮೀಟ್ ಮಾಡಿದ್ದಾರೆ. ಇನ್ನೇನ್ ಮಾಡಕ್ ಸಾಧ್ಯ ಆಗ್ತದೆ? ನಾವೀಗ ಸಮನ್ವಯದಲ್ಲಿ ನಾವು ಹೋಗ್ಬೇಕು, ಸಂಧಾನದಲ್ಲಿ ನಾವು ಹೋಗ್ಬೇಕು. ಇವ್ರು ಒಪ್ಕೋತಾ ಇಲ್ಲ, ಸಂಘರ್ಷ ಮಾಡ್ಬೇಕಾದ ಪರಿಸ್ಥಿತಿ ಬಂದಿದೆ ರಾಜ್ಯದ ಪರವಾಗಿ, ರಾಜ್ಯದ ಹಿತಕ್ಕಾಗಿ, ರೈತರ ಹಿತಕ್ಕಾಗಿ. ಒಂದ್ ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ ನಂತರ ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.